Good morning students. Today we discuss the new chapter is lines and angles. Students, in this chapter we will study the properties of the angles formed when two lines intersect each other and also the properties of the angles formed when a line intersects two or more parallel lines at distinct points. Students, basic terms and definitions of lines and angles. What are lines? And the first sentence is the line segment. The first definitions of the line segment. Line segment. What is the definition of the line segment? A part of a line with two end point is called a line segment. A part of a line with two end points is called a line segment. ಲೈನ್ ಸೆಗ್ಮೆಂಟ್ ಅಂದರೆ ಒಂದು ಲೈನ್ ಇರುತ್ತೆ, ಆ ಲೈನ್ ಆ ಪಾರ್ಟ್ ಆಫ್ ಎ ಲೈನ್. ಈಗ ಫಾರ್ ಎಕ್ಸಾಂಪಲ್ ಈ ಟೈಪ್ ಇರುತ್ತೆ, ಇದನ್ನು ನಾವು ಎ ಬಿ ಇಂದ ಇಂಡಿಕೇಟ್ ಮಾಡ್ಬೋದು. ದ ಲೈನ್ ಸೆಗ್ಮೆಂಟ್ ಈಸ್ ಡಿನೋಟೆಡ್ ಬೈ ಎ ಬಿ. ಯಾವ ರೀತಿ ಇಂಡಿಕೇಟ್ ಮಾಡ್ಬೋದು ಅಂದರೆ ಎ ಬಿ ಈ ಟೈಪ್ ಇಂಡಿಕೇಟ್ ಮಾಡ್ಬೋದು. ಆ ಲೈನ್ ಒಂದು ಲೈನ್ ಇರುತ್ತೆ, ಆ ಲೈನಿಗೆ ಟೂ ಎಂಡ್ ಪಾಯಿಂಟ್ಸ್, ಎ ಪಾರ್ಟ್ ಆಫ್ ಎ ಲೈನಿನ ಒಂದು ಭಾಗ ಅಂತ ಹೇಳ್ತೀವಿ. ಆ ಭಾಗನ ನಾವು ಲೈನ್ ಸೆಗ್ಮೆಂಟ್ ಅಂತ ಹೇಳ್ತೀವಿ. ಎ ಪಾರ್ಟ್ ಆಫ್ ಎ ಲೈನ್ ವಿತ್ ಟೂ ಎಂಡ್ ಪಾಯಿಂಟ್ಸ್ ಈಸ್ ಕಾಲ್ಡ್ ಎ ಲೈನ್ ಸೆಗ್ಮೆಂಟ್. ನೆಕ್ಸ್ಟ್ ಡೆಫಿನೇಷನ್ ಈಸ್ ರೇ. Ray. What is the definition of ray? A part of a line with one end point is called a ray. A part of a line with one end point is called a ray. ಸ್ಟೂಡೆಂಟ್ಸ್, ಆಲ್ರೆಡಿ ರೇನ ವರ್ಡ್ ನೀವು ಕೇಳಿರ್ತೀರ. ರೇ ಅಂತಂದರೆ ಅದನ್ನು ಯಾವ ರೀತಿ ಇಂಡಿಕೇಟ್ ಮಾಡ್ತೀವಿ ಅಂತಂತಂದರೆ ರೇ ಈ ಟೈಪ್ ಒನ್ ಎಂಡ್ ಪಾಯಿಂಟ್ ಇರುತ್ತೆ. ಎ ಪಾರ್ಟ್ ಆಫ್ ಎ ಲೈನ್ ಅಂದರೆ ಒಂದು ಲೈನಿನ ಒಂದು ಪಾರ್ಟು ವಿತ್ ಒನ್ ಎಂಡ್ ಪಾಯಿಂಟ್ ಈಸ್ ಕಾಲ್ಡ್ ಈ ರೇ. ಅದಕ್ಕೆ ಒಂದೇ ಒಂದು ಎಂಡ್ ಪಾಯಿಂಟ್ ಇರುತ್ತೆ. ಈ ರೀತಿ ಇಂಡಿಕೇಟ್ ಮಾಡ್ತೀವಿ ನಾವು ಅದನ್ನು ಎ ಬಿ ಅಥವಾ ಎ ಬಿ ರೇ ಅಂತಂದರೆ ಇದನ್ನು ಈ ರೀತಿ ಇಂಡಿಕೇಟ್ ಮಾಡಿದರೆ ಅದನ್ನು ರೇ ಅಂತ ಹೇಳ್ತೀವಿ. ಎ ಪಾರ್ಟ್ ಆಫ್ ಎ ಲೈನ್ ವಿತ್ ಒನ್ ಎಂಡ್ ಪಾಯಿಂಟ್ ಈಸ್ ಕಾಲ್ಡ್ ಎ ರೇ. ನೆಕ್ಸ್ಟ್, ಕೊಲಿನಿಯರ್ ಪಾಯಿಂಟ್ಸ್. Collinear points. What is the meant by collinear points? If three or more points lie on the same line. If three or more points lie on the same line, ಒಂದೇ ಲೈನ್ ಮೇಲೆ ತ್ರೀ ಆರ್ ಮೋರ್ ಪಾಯಿಂಟ್ಸ್, ಮೂರು ಅಥವಾ ಮೂರಕ್ಕಿಂತ ಹೆಚ್ಚು ಪಾಯಿಂಟ್ಸ್ಗಳಿದ್ದರೆ ಒಂದೇ ಲೈನಲ್ಲಿ ಅವು ಸೇಮ್ ಲೈನ್ ಒಂದೇ ಲೈನಲ್ಲಿ ಇದೆ ಅಂತಂದರೆ ಆ ಪಾಯಿಂಟ್ಸ್ಗಳನ್ನ ನಾವು ಕೊಲಿನಿಯರ್ ಪಾಯಿಂಟ್ಸ್ ಅಂತ ಹೇಳ್ತೀವಿ. ಅದೇ ರೀತಿ ನಾನ್ ಕೊಲಿನಿಯರ್ ಪಾಯಿಂಟ್ಸ್ ಅಂದರೆ ಇವು ನಾನ್ ಕೊಲಿನಿಯರ್ ಅಂತಂದರೆ ಅದರ್ವೈಸ್ ದೇ ಆರ್ ಕಾಲ್ಡ್ ನಾನ್ ಕೊಲಿನಿಯರ್ ಪಾಯಿಂಟ್ಸ್. ಈ ಪಾಯಿಂಟ್ಸ್ಗಳು ಒಂದೇ ಲೈನ್ ಮೇಲೆ ಇಲ್ಲ, ಬೇರೆ ಬೇರೆ ಕಡೆ ಇದೆ ಅಂತಂದರೆ ಇಟ್ ಈಸ್ ಕಾಲ್ಡ್ ಆ್ಯಸ್ ನಾನ್ ಕೊಲಿನಿಯರ್ points. The next is angle.
What is the definition of angle? Angle is formed when two rays originate from the same end point. Angle is formed when two rays originate from the same end point. ಸ್ಟೂಡೆಂಟ್ಸ್, ಇಲ್ಲಿ ನೀವು ನೋಡ್ತಾ ಇರ್ಬೋದು ರೇ ಯಾವ ರೀತಿ ರೇ ಅಂದರೆ ಒಂದು 2 ರೇಸ್ ಇರ್ತವೆ. ಆ 2 ರೇಸ್ಗೂ ಕೂಡ ಒಂದೇ ಎಂಡ್ ಪಾಯಿಂಟ್ ಇರುತ್ತೆ. 2 ರೇಸ್ ಎ ಬಿ ಸಿ ಅಂತ ಕೊಟ್ಟಿದ್ರು ಕೂಡ ಇಲ್ಲಿ ರೇಸ್ಗಳು ಯಾವ್ದು ಅಂದರೆ ಎ ಸಿ ಮತ್ತು ಎ ಬಿನ ನಾವು 2 ರೇಸ್ ಅಂತ ಹೇಳ್ತೀವಿ. ಆ್ಯಂಗಲ್ ಈಸ್ ಫಾರ್ಮ್ಡ್ ವೆನ್ 2 ರೇಸ್ ಆರಿಜಿನೇಟ್ ಫ್ರಮ್ ದ ಸೇಮ್ ಎಂಡ್ ಪಾಯಿಂಟ್. ಇವೆರಡೂ ರೇಸ್ಗಳಿಗೂ ಕೂಡ ಒಂದೇ ಎಂಡ್ ಪಾಯಿಂಟ್ ಇರುತ್ತೆ. ಈ ಎಂಡ್ ಪಾಯಿಂಟ್ ಇವೆರಡೂ ರೇಸ್ಗಳು ಕೂಡ ಒಂದೇ ಎಂಡ್ ಪಾಯಿಂಟ್ ಇರುತ್ತೆ. ಆ ಎಂಡ್ ಪಾಯಿಂಟಿಂದ ಒಂದು ಆ್ಯಂಗಲ್ ಫಾರ್ಮೇಷನ್ ಆಗುತ್ತೆ. ಈ 2 ರೇಸಿಂದ ಒಂದು ಎಂಡ್ ಪಾಯಿಂಟ್ ಇರೋದ್ರಿಂದ ಅದು ಆ್ಯಂಗಲ್, ಇಟ್ ಈಸ್ ಕಾಲ್ಡ್ ಆ್ಯಸ್ ಎ ಆ್ಯಂಗಲ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಡಿಫ್ರೆಂಟ್ ಟೈಪ್ಸ್ ಆಫ್ ಆ್ಯಂಗಲ್ಸ್. ಡಿಫ್ರೆಂಟ್ ಟೈಪ್ಸ್ ಆಫ್ ಆ್ಯಂಗಲ್ಸ್. ಸ್ಟೂಡೆಂಟ್ಸ್, ಆಲ್ರೆಡಿ ನೀವು ಲಾಸ್ಟ್ ಇಯರಲ್ಲಿ 7th ಆರ್ 8th ಕ್ಲಾಸಲ್ಲಿ ನೀವು ಡಿಫ್ರೆಂಟ್ ಟೈಪ್ಸ್ ಆಫ್ ಆ್ಯಂಗಲ್ಸ್ಗಳನ್ನು ನೋಡಿದ್ದೀರಾ. ಫಾರ್ ಎಕ್ಸಾಂಪಲ್, acute angle, second one is right angle, third one is obtuse angle, fourth one is straight angle, fifth one is reflex angle. ಈಗ ಒಂದೊಂದನ್ನೇ ತಿಳ್ಕೊಂತ ಹೋಗೋಣ. ದ ಡಿಫ್ರೆಂಟ್ ಟೈಪ್ಸ್ ಆಫ್ ಆ್ಯಂಗಲ್ಸ್. ಫಸ್ಟ್ ಒನ್ ಅಕ್ಯೂಟ್ ಆ್ಯಂಗಲ್, ಸೆಕೆಂಡ್ ಒನ್ ರೈಟ್ ಆ್ಯಂಗಲ್, ಥರ್ಡ್ ಒನ್ ಈಸ್ ಅಬ್ಟ್ಯೂಸ್ ಆ್ಯಂಗಲ್, ಫೋರ್ತ್ ಒನ್ ಈಸ್ ಸ್ಟ್ರೈಟ್ ಆ್ಯಂಗಲ್, ನೆಕ್ಸ್ಟ್ ಲಾಸ್ಟ್ ಒನ್ ಈಸ್ ರಿಫ್ಲೆಕ್ಸ್ ಆ್ಯಂಗಲ್. ಈಗ ಫಸ್ಟ್ ಒನ್ acute angle. First one is acute angle. Students, acute angle ಅಂದರೆ ನೀವು ಆಲ್ರೆಡಿ ಈ ವರ್ಡನ್ನು ಕೇಳಿರ್ತೀರಾ. acute angle ಅಂದರೆ an acute angle measures between 0 degree and 90 degree. ಬಿಲೋ 90 ಡಿಗ್ರಿ ಇದೆ ಅಂತಂದರೆ ಅದನ್ನು ನಾವು ಅಕ್ಯೂಟ್ ಆ್ಯಂಗಲ್ ಅಂತ ಕರಿತೀವಿ. ಅಕ್ಯೂಟ್ ಆ್ಯಂಗಲ್ ಅಂದರೆ ಲಘು ಕೋನ ಅಂತ ಹೇಳ್ತೀವಿ. ಅಂದರೆ ಬಿಲೋ 90 ಡಿಗ್ರಿ ಅಥವಾ ಲೆಸ್ ದ್ಯಾನ್ 90 ಡಿಗ್ರಿ ಅಂತಲೂ ಹೇಳ್ತೀವಿ. ಆ್ಯನ್ ಆ್ಯಂಗಲ್ ಮೆಷರ್ಸ್ ಬಿಟ್ವೀನ್ 0 degree and 90 degree. ಲೆಸ್ ದ್ಯಾನ್ 90 ಡಿಗ್ರಿ. ಫಾರ್ ಎಕ್ಸಾಂಪಲ್, 0 ಡಿಗ್ರಿಗಿಂತ ಜಾಸ್ತಿ ಇರಬೇಕು, 90 ಡಿಗ್ರಿಗಿಂತ ಕಡಿಮೆ ಇರಬೇಕು. ಅಂದರೆ ಲೆಸ್ ದ್ಯಾನ್ 90 ಡಿಗ್ರಿ. ಫಾರ್ ಎಕ್ಸಾಂಪಲ್ 10 ಡಿಗ್ರಿ, 20 ಡಿಗ್ರಿ, 15, 40 ಡಿಗ್ರಿ, 45, 50, ಬಿಲೋ ಅಪ್ ಟು 89ವರೆಗೂ ಇರುತ್ತೆ. ಇಟ್ ಈಸ್ ಕಾಲ್ಡ್ ಆ್ಯಸ್ ಅಕ್ಯೂಟ್ ಆ್ಯಂಗಲ್. ನೋಡಿ, ಫಾರ್ ಎಕ್ಸಾಂಪಲ್ ನೀವು ಎಷ್ಟನ್ನಾರ ನೀವು ಡ್ರಾ ಮಾಡ್ಕೊಬೋದು. ಒಂದು ಅಪ್ರಾಕ್ಸಿಮೇಟ್ಲಿ ನಾನು ಹಾಕ್ತಾ ಇದ್ದೀನಿ ಇದನ್ನು. ಬಿಲೋ 90 ಡಿಗ್ರಿ, 0 ಡಿಗ್ರಿ ಅಂದರೆ
0 ಡಿಗ್ರಿಗಿಂತ ಜಾಸ್ತಿ ಇರಬೇಕು, 90 ಡಿಗ್ರಿಗಿಂತ ಕಡಿಮೆ ಇರಬೇಕು. ಇಟ್ ಈಸ್ ಕಾಲ್ಡ್ ಆ್ಯಸ್ ಅಕ್ಯೂಟ್ ಆ್ಯಂಗಲ್. ಸೆಕೆಂಡ್ ಒನ್ ಈಸ್ ರೈಟ್ ಆ್ಯಂಗಲ್. ಸೆಕೆಂಡ್ ಒನ್ ಈಸ್ ರೈಟ್ ಆ್ಯಂಗಲ್. ರೈಟ್ ಆ್ಯಂಗಲ್ ಆಲ್ರೆಡಿ ನಿಮಗೆ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ. ರೈಟ್ ಆ್ಯಂಗಲ್ ಈಸ್ ಎಕ್ಸಾಕ್ಟ್ಲಿ ಈಕ್ವಲ್ ಟು 90 ಡಿಗ್ರಿ. ಎಕ್ಸಾಕ್ಟ್ 90 ಡಿಗ್ರಿ ಇದೆ ಅಂತಂದರೆ ಇಟ್ ಈಸ್ ಕಾಲ್ಡ್ ಆ್ಯಸ್ ಎ ರೈಟ್ ಆ್ಯಂಗಲ್. ಎ ರೈಟ್ ಆ್ಯಂಗಲ್ ಈಸ್ exactly equal to 90 ಡಿಗ್ರಿ. ಎಕ್ಸಾಕ್ಟಾಗಿ 90 ಡಿಗ್ರಿ ಇದೆ ಅಂತಂದರೆ ಇಟ್ ಈಸ್ ಕಾಲ್ಡ್ ಆ್ಯಸ್ ರೈಟ್ ಆ್ಯಂಗಲ್. ರೈಟ್ ಆ್ಯಂಗಲ್ ಅಂತ ಹೇಳ್ತೀವಿ. ಈಗ y ಈಕ್ವಲ್ಸ್ 90 ಡಿಗ್ರಿ. ನೀವು ನೋಡ್ಬೋದು, ನೀವು ಪ್ರೊಟ್ರಾಕ್ಟರಲ್ಲಿ ಇಟ್ಕೊಂಡು ಇದನ್ನು ಎಕ್ಸಾಕ್ಟ್ 90 ಡಿಗ್ರಿನ ಮೆಷರ್ ಮಾಡ್ಕೊಳ್ರಿ. ಎಕ್ಸಾಕ್ಟ್ 90 ಡಿಗ್ರಿ ಇದೆ ಅಂತಂದರೆ ಇಟ್ ಈಸ್ ಕಾಲ್ಡ್ ಆ್ಯಸ್ ರೈಟ್ ಆ್ಯಂಗಲ್. ಎ ರೈಟ್ ಆ್ಯಂಗಲ್ ಈಸ್ ಎಕ್ಸಾಕ್ಟ್ಲಿ ಈಕ್ವಲ್ ಟು 90 ಡಿಗ್ರಿ. ನೆಕ್ಸ್ಟ್ ಥರ್ಡ್ ಒನ್ ಈಸ್ ಅಬ್ಟ್ಯೂಸ್ ಆ್ಯಂಗಲ್. Obtuse angle. What is the meant by obtuse angle? Obtuse, an angle greater than 90 degree but less than 180 degree. An angle greater than 90 degree but less than 180 degree is called an obtuse angle. An angle greater than 90 degree. 90 degree ಅಂದರೆ greater than 90 degree ಅಂದರೆ 90 ಡಿಗ್ರಿಗಿಂತ ಜಾಸ್ತಿ ಇರಬೇಕು. ಬಟ್ ಲೆಸ್ ದ್ಯಾನ್ 180 degree is called an obtuse angle. 90 ಡಿಗ್ರಿಗಿಂತ ಜಾಸ್ತಿ ಇರಬೇಕು, 180 ಡಿಗ್ರಿಗಿಂತ ಕಡಿಮೆ ಇರಬೇಕು. ಇಟ್ ಈಸ್ ಕಾಲ್ಡ್ ಆ್ಯಸ್ ಅಬ್ಟ್ಯೂಸ್ ಆ್ಯಂಗಲ್. ಅಬ್ಟ್ಯೂಸ್ ಆ್ಯಂಗಲ್ ಫಾರ್ ಎಕ್ಸಾಂಪಲ್ 90 ಡಿಗ್ರಿಗಿಂತ ಜಾಸ್ತಿ ಅಂತಂದರೆ 100 ಇರ್ಬೋದು, 95 ಇರ್ಬೋದು, 120 ಇರ್ಬೋದು, ಅಥವಾ 170, 165, 175, ಬಟ್ ಲೆಸ್ ದ್ಯಾನ್ 180 ಡಿಗ್ರಿ ಇರಬೇಕು. ಇಟ್ ಈಸ್ ಕಾಲ್ಡ್ ಆ್ಯನ್ ಅಬ್ಟ್ಯೂಸ್ ಆ್ಯಂಗಲ್. ಝಡ್ ಅಂತ ಕೊಟ್ಟಿರ್ತೀನಿ, ನೀವು ಯಾವ ಲೆಟರ್ಸ್ ಆದ್ರೂ ಕೊಡ್ಬೋದು. ನೈಂಟಿ ಡಿಗ್ರಿ ಲೆಸ್ ದ್ಯಾನ್ ಆಲ್ಸೋ ಝಡ್ ಲೆಸ್ಸರ್ ದ್ಯಾನ್ 180. 90 ಡಿಗ್ರಿಗಿಂತ ಜಾಸ್ತಿ ಇರಬೇಕು, 180 ಡಿಗ್ರಿಗಿಂತ ಕಡಿಮೆ ಇರಬೇಕು. ನೆಕ್ಸ್ಟ್ ಫೋರ್ತ್ ಒನ್ ಈಗ ಫಾರ್ ಎಕ್ಸಾಂಪಲ್ ರೈಟ್ ಆ್ಯಂಗಲ್, ಅಕ್ಯೂಟ್ ಆ್ಯಂಗಲ್ ಆಯಿತು, ರೈಟ್ ಆ್ಯಂಗಲ್ ಆಯಿತು, ಅಬ್ಟ್ಯೂಸ್ ಆ್ಯಂಗಲ್ ಆಯಿತು. ನೆಕ್ಸ್ಟು ಸ್ಟ್ರೈಟ್ ಆ್ಯಂಗಲ್. ಫೋರ್ತ್ ಒನ್ ಈಸ್ ಸ್ಟ್ರೈಟ್ ಆ್ಯಂಗಲ್. ನೇಮ್ ಹೇಳುತ್ತೆ ಸ್ಟ್ರೈಟ್ ಆ್ಯಂಗಲ್. ಸ್ಟ್ರೈಟ್ ಆ್ಯಂಗಲ್ ಅಂದರೆ ಸ್ಟ್ರೈಟ್ ಆಗಿರುತ್ತೆ. ಎ ಸ್ಟ್ರೈಟ್ ಆ್ಯಂಗಲ್ ಈಸ್ ಈಕ್ವಲ್ ಟು 90 ಡಿಗ್ರಿ. ಸ್ಟ್ರೈಟ್ ಆ್ಯಂಗಲ್ ಈಸ್ ಈಕ್ವಲ್ ಟು 180 ಡಿಗ್ರಿ. 180 ಡಿಗ್ರಿ ಈ ಪ್ರೊಟ್ರಾಕ್ಟರಲ್ಲಿ ನೋಡ್ಬೋದು. 180 ಡಿಗ್ರಿ ಸ್ಟ್ರೈಟ್ ಆ್ಯಂಗಲ್. ಸ್ಟ್ರೈಟ್ ಲೈನ್ ಇರುತ್ತಲ್ಲ, ಆ ಸ್ಟ್ರೈಟ್ ಲೈನ್ 180 ಡಿಗ್ರಿ ಇರುತ್ತೆ.
ಎಸ್ ಅಂತ ಕೊಟ್ಟಿನಿ. ಎಸ್ ಈಕ್ವಲ್ಸ್ 180 ಡಿಗ್ರಿ. ಇಟ್ ಈಸ್ ಎ ಸ್ಟ್ರೈಟ್ ಆ್ಯಂಗಲ್. ಸ್ಟ್ರೈಟ್ ಆ್ಯಂಗಲ್ ಈಸ್ ಈಕ್ವಲ್ ಟು 180 ಡಿಗ್ರಿ. 180 ಡಿಗ್ರಿ ಇದೆ ಅಂತಂದರೆ ಅದನ್ನು ಇಟ್ ಈಸ್ ಕಾಲ್ಡ್ ಆ್ಯಸ್ ಎ ಸ್ಟ್ರೈಟ್ ಆ್ಯಂಗಲ್. The next last is reflex angle. Fifth one is reflex angle. Reflex angle. What is the meant by reflex angle? Which is greater than 180 degree but less than 360 degree is called a reflex angle. ಎಷ್ಟರಿಂದ ಜಾಸ್ತಿ ಇರಬೇಕು? greater than 180 degree. An angle which is greater than 180 degree but less than 360 degree. 180 degree but less than 360 degree is called a reflex angle. 180 ಡಿಗ್ರಿಗಿಂತ ಜಾಸ್ತಿ ಇರಬೇಕು, 360 ಡಿಗ್ರಿಗಿಂತ ಕಡಿಮೆ ಇರಬೇಕು. ಅಂದರೆ ಫಾರ್ ಎಕ್ಸಾಂಪಲ್ 190 ಡಿಗ್ರಿ, 280, 220, 240, 300, 340. It is called as reflex angle. The greater than 180 degree but less than 360 degree. ರಿಫ್ಲೆಕ್ಸ್ ಅಂದರೆ ಒಂದು ರೌಂಡ್ ಬಂದಿರುತ್ತೆ. ಅದು ಈಗ ಏನಂತ ಹೇಳಿರೋದು, ಗ್ರೇಟರ್ ದೆನ್ 180 ಅಂದರೆ ಸ್ಟ್ರೈಟ್ ಆ್ಯಂಗಲ್ ಆಗಿರುತ್ತೆ. ಆ ಸ್ಟ್ರೈಟ್ ಆ್ಯಂಗಲ್ ಒಂದು ರೊಟೇಷನ್ ಬಂದಿರುತ್ತೆ. ರೊಟೇಷನ್ ಬಂದಾಗ 360 ಆಗುತ್ತೆ. ಆ 360 ಬಟ್ ಲೆಸ್ ದ್ಯಾನ್ 360. ಗ್ರೇಟರ್ ದ್ಯಾನ್ 180, ಲೆಸ್ ದ್ಯಾನ್ 360 ಡಿಗ್ರಿ. ಟಿ 180 ಡಿಗ್ರಿ, T less 360 degree. Greater than 180 degree, less than 360 degree. Students, the next is complementary angles. Two angles whose sum is 90 degree. Students, ಯಾವುದಾದ್ರೂ ಒಂದು 2 ಆ್ಯಂಗಲ್ಸ್ಗಳನ್ನು ಆ್ಯಡ್ ಮಾಡಿದರೆ ನಮಗೆ 90 ಡಿಗ್ರಿ ಬರಬೇಕು. ಈಗ ಫಾರ್ ಎಕ್ಸಾಂಪಲ್ 50 + 40. ಈಗ ಒಂದು ಆ್ಯಂಗಲ್ 50 ಡಿಗ್ರಿ ಇರುತ್ತೆ, ಇನ್ನೊಂದು ಆ್ಯಂಗಲ್ 40 ಡಿಗ್ರಿ ಇರುತ್ತೆ. ಅವೆರಡು ಆ್ಯಂಗಲ್ಸ್ಗಳನ್ನು ಆ್ಯಡ್ ಮಾಡಿದರೆ ನಮಗೆ 90 ಬರುತ್ತೆ. ನೆಕ್ಸ್ಟ್ ಎಕ್ಸಾಂಪಲು 130 + 60. ಒಂದು ಆ್ಯಂಗಲ್ 30 ಡಿಗ್ರಿ ಇರುತ್ತೆ, ಇನ್ನೊಂದು ಆ್ಯಂಗಲ್ 60 ಡಿಗ್ರಿ ಇರುತ್ತೆ. ಅವೆರಡನ್ನು ಆ್ಯಂಗಲನ್ನು ಆ್ಯಡ್ ಮಾಡಿದರೆ ನಮಗೆ 90 ಡಿಗ್ರಿ ಬರಬೇಕು. ನೆಕ್ಸ್ಟ್ ಅದೇ ರೀತಿ ಒಂದು 35 + 55. 35 + 55 ಈಸ್ 90 ಡಿಗ್ರಿ. ಈ ರೀತಿ ನೀವು 2 ಆ್ಯಂಗಲ್ಸ್ಗಳನ್ನು ಆ್ಯಡ್ ಮಾಡಿದರೆ ನಮಗೆ 90 ಡಿಗ್ರಿ ಬಂತು ಅಂದರೆ ಆ ಆ್ಯಂಗಲ್ಸ್ಗಳನ್ನು ಕಾಂಪ್ಲಿಮೆಂಟರಿ ಆ್ಯಂಗಲ್ಸ್ ಅಂತ ಹೇಳ್ತೀವಿ. ದ ನೆಕ್ಸ್ಟ್ ಈಸ್ ಸಪ್ಲಿಮೆಂಟರಿ ಆ್ಯಂಗಲ್ಸ್. ವಾಟ್ ಈಸ್ ದ ಮೀನಿಂಗ್ ಆಫ್ ಸಪ್ಲಿಮೆಂಟರಿ ಆ್ಯಂಗಲ್ಸ್? 2 ಆ್ಯಂಗಲ್ಸ್ whose sum is 180 ಡಿಗ್ರಿ. 2 ಆ್ಯಂಗಲ್ಸ್ಗಳನ್ನು ಆ್ಯಡ್ ಮಾಡಿದರೆ ನಮಗೆ 180 ಬರಬೇಕು. ಫಾರ್ ಎಕ್ಸಾಂಪಲ್ 90 + 90. 90 + 90 ಆ್ಯಡ್ ಮಾಡಿದರೆ 180. ಅದೇ ರೀತಿ 80 + 100. 80 + 100ನ ಆ್ಯಡ್ ಮಾಡಿದರೆ 180. ನೆಕ್ಸ್ಟ್ ಅದೇ ರೀತಿ 75 + 105. ಇವೆರಡನ್ನ ಆ್ಯಡ್ ಮಾಡಿದರೆ ನಮಗೆ 180 ಬರುತ್ತೆ. ಈ ರೀತಿ 2 ಆ್ಯಂಗಲ್ಸ್ಗಳನ್ನು ಆ್ಯಡ್ ಮಾಡಿದಾಗ ನಮಗೆ 180 ಬಂತು ಅಂದರೆ ಇಟ್ ಈಸ್ ಕಾಲ್ಡ್ ಆ್ಯಸ್ ಸಪ್ಲಿಮೆಂಟರಿ ಆ್ಯಂಗಲ್ಸ್. The next is adjacent angles. Adjacent angles. What is the definition of adjacent angles? Students, we have also studied about adjacent angles in the earlier class. Last classಲ್ಲೆಲ್ಲ ನೀವು ತಿಳ್ಕೊಂಡಿರ್ತೀರ ಅಂತ ಅನಿಸುತ್ತೆ. ನೀವು ಲಾಸ್ಟ್ ಅಂದರೆ 8th ಅಥವಾ 7th ಓದ್ಬೇಕಾದ್ರೆ ಈ ವರ್ಡನ್ನು ಕೇಳಿರ್ತೀರ, ಅಡ್ಜಸೆಂಟ್ ಆ್ಯಂಗಲ್ಸ್ ಅಂದರೆ ಏನು ಅಂತಂತ. 2
ಆ್ಯಂಗಲ್ಸ್ ಆರ್ ಅಡ್ಜಸೆಂಟ್ ಅಂತ ಹೇಳ್ತೀವಿ. ಎರಡು ಆ್ಯಂಗಲ್ಸ್ಗಳನ್ನು ನಾವು ಅಡ್ಜಸೆಂಟ್ ಆ್ಯಂಗಲ್ಸ್ ಅಂತ ಹೇಳ್ತೀವಿ. ಏನು? ಇಫ್ ದೇ ಹ್ಯಾವ್ ಎ ಕಾಮನ್ ವರ್ಟೆಕ್ಸ್, ಎ ಕಾಮನ್ ಆರ್ಮ್ ಆ್ಯಂಡ್ ದೇರ್ ನಾನ್ ಕಾಮನ್ ಆರ್ಮ್ಸ್ ಆರ್ ಆನ್ ಡಿಫ್ರೆಂಟ್ ಸೈಡ್ಸ್ ಆಫ್ ದ ಕಾಮನ್ ಆರ್ಮ್ಸ್. ಈಗ ಈ ಆ್ಯಂಗಲ್ ಎ ಬಿ ಡಿ ಆ್ಯಂಡ್ ಡಿ ಬಿ ಸಿನ ನಾವು ಅಡ್ಜಸೆಂಟ್ ಆ್ಯಂಗಲ್ಸ್ ಅಂತ ಹೇಳ್ತೀವಿ. ಹೇಗೆ ಅಡ್ಜಸೆಂಟ್ ಆ್ಯಂಗಲ್ಸ್ ಅಂತ ಹೇಳ್ತೀವಿ? ಇಲ್ಲಿ ಬಿ ಎ ಆ್ಯಂಡ್ ಬಿ ಸಿನ ನಾನ್ ಕಾಮನ್ ಆರ್ಮ್ಸ್ ಅಂತ ಹೇಳ್ತೀವಿ. ನಾನ್ ಕಾಮನ್ ಆರ್ಮ್ಸ್ ಬಿ ಎ ಆ್ಯಂಡ್ ಬಿ ಸಿ. ಇನ್ನು ರೇನು ಅಂತಲೂ ಕೂಡ ಹೇಳ್ತೀವಿ. ಬಿ ಎ ಅನ್ನೋದು ಒಂದು ರೇ, ಬಿ ಸಿ ಅನ್ನೋದು ಕೂಡ ಒಂದು ರೇ, ಇಲ್ಲಿ ಬಿ ಡಿ ಅನ್ನೋದು ಕೂಡ ಒಂದು ರೇ. ಇಲ್ಲಿ ಬಿ ಡಿ ಅನ್ನೋದು ಕಾಮನ್ ಆರ್ಮ್. ಯಾಕೆ ಇದು ಕಾಮನ್ ಆರ್ಮ್ ಆಗುತ್ತೆ ಅಂದರೆ, ಈ ಬಿ ಡಿ ಆರ್ಮ್ ಇದೆಯಲ್ಲ, ಇದು ಈ ಎ ಬಿಗೂ ಈ ಕಾಮನ್ ಆರ್ಮು ಈ ಬಿ ಎಗೂ ಕೂಡ ರಿಲೇಟೆಡ್ಡು, ಇದು ಬಿ ಸಿಗೆ ಕೂಡ ರಿಲೇಟೆಡ್ ಆಗುತ್ತೆ. ಹಾಗಾಗಿ ಬಿ ಡಿ ಅನ್ನೋದು ಕಾಮನ್ ಆರ್ಮ್ ಆಗುತ್ತೆ. ನಾನ್ ಕಾಮನ್ ಆರ್ಮ್ಸ್ ಅಂತಂದರೆ ಈ ಬಿ ಎ ಆ್ಯಂಡ್ ಬಿ ಸಿನ ನಾನ್ ಕಾಮನ್ ಆರ್ಮ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಆ್ಯಂಡ್ ಪಾಯಿಂಟ್ ಬಿ ಇಸ್ ದೇರ್ ಕಾಮನ್ ವರ್ಟೆಕ್ಸ್. ಇಲ್ಲಿ ಬಿ ಇದೆಯಲ್ಲ, ಇದನ್ನು ಕಾಮನ್ ವರ್ಟೆಕ್ಸ್ ಅಂತ ಹೇಳ್ತೀವಿ, ಕಾಮನ್ ವರ್ಟೆಕ್ಸ್. ನೆಕ್ಸ್ಟ್, ವೆನ್ ಟೂ ಆ್ಯಂಗಲ್ಸ್ ಆರ್ ಅಡ್ಜಸೆಂಟ್. ಹೇಗೆ ಅಂದರೆ, ಇಲ್ಲಿ ದ ಸಮ್ ಈಸ್ ಆಲ್ವೇಸ್ ಈಕ್ವಲ್ ಟು ದ ಆ್ಯಂಗಲ್ ಫಾರ್ಮ್ಡ್ ಬೈ ದ ಟೂ ನಾನ್ ಕಾಮನ್ ಆರ್ಮ್ಸ್. ಈ ಕಾಮನ್ ಆರ್ಮ್ನ ಐದರ್ ಸೈಡಲ್ಲಿ, ಈಗ ಫಾರ್ ಎಕ್ಸಾಂಪಲ್ ಇದು ಕಾಮನ್ ಆರ್ಮ್, ನಾನ್ ಕಾಮನ್ ಆರ್ಮ್ ಅಂದರೆ ಎ ಬಿ ಮತ್ತು ಬಿ ಸಿನ ನಾನ್ ಕಾಮನ್ ಆರ್ಮ್ ಅಂತ ಹೇಳ್ತೀವಿ. ಈ ಕಾಮನ್ ಆರ್ಮನ್ನು ಇವೆರಡಕ್ಕೂ ಕೂಡ ಕಾಮನ್ ಆಗಿರುತ್ತೆ ಈ ರೇ. ಈಗ ಇಲ್ಲೊಂದು ಆ್ಯಂಗಲ್ ಫಾರ್ಮೇಷನ್ ಆಗಿದೆ, ಈಗ ಈ ಕಡೆ ಒಂದು ಕೂಡ ಆ್ಯಂಗಲ್ ಫಾರ್ಮೇಷನ್ ಆಗಿದೆ. ಈ ಕಾಮನ್ ಆರ್ಮ್ನ ಐದರ್ ಸೈಡ್ ಕೂಡ ಇಲ್ಲಿ ರೇಗಳಿದ್ದಾವೆ, ಇವನ್ನ ನಾನ್ ಕಾಮನ್ ಆರ್ಮ್ಸ್ ಅಂತೀವಿ. ಈ ಮೂರಕ್ಕೂ ಕೂಡ ಬಿ ಅನ್ನೋದು ಕಾಮನ್ ವರ್ಟೆಕ್ಸ್, ಇಲ್ಲಿ ಪಾಯಿಂಟ್ ಇದೆ, ಇದು ಕಾಮನ್ ವರ್ಟೆಕ್ಸ್ ಇದೆ. ಈ ಕಾಮನ್ ಆರ್ಮಿಂದ ಆ್ಯಂಗಲ್ ಫಾರ್ಮೇಷನ್ ಆಗಿದ್ದಾವೆ. ಹಾಗಾಗಿ ಇಲ್ಲಿ ಆ್ಯಂಗಲ್ ಬಂದವೆ ಯಾವ್ಯಾವುದು? ಆ್ಯಂಗಲ್ ಎ ಬಿ ಡಿ ಒಂದು, ನೆಕ್ಸ್ಟ್ ಆ್ಯಂಗಲ್ ಡಿ ಬಿ ಸಿ ಒಂದು, ನೆಕ್ಸ್ಟ್ ಇನ್ನೊಂದು ಆ್ಯಂಗಲ್ ಇದೆ ಆ್ಯಂಗಲ್ ಎ ಬಿ ಸಿ. ನೀವು ನೋಡ್ತಿರ್ಬೋದು ಈ ಫಿಗರಲ್ಲಿ ಆ್ಯಂಗಲ್ ಎ ಬಿ ಸಿ ಒಂದು ಆ್ಯಂಗಲ್ಲು, ನೆಕ್ಸ್ಟ್ ಆ್ಯಂಗಲ್ ಎ ಬಿ ಡಿ, ನೆಕ್ಸ್ಟ್ ಆ್ಯಂಗಲ್ ಡಿ ಬಿ ಸಿ. ಈ ಬಿ ಡಿ ಅನ್ನೋದು ಕಾಮನ್ ಆರ್ಮ್ ಆಗುತ್ತೆ ಇವೆರಡಕ್ಕೂ ಕೂಡ. ಹಾಗಾಗಿ ಎ ಬಿ ಡಿ ಒಂದು ಆ್ಯಂಗಲ್ಲು, ಡಿ ಬಿ ಸಿ ಒಂದು ಅನದರ್ ಆ್ಯಂಗಲ್ಲು. ನಾವು ಇದನ್ನು ಏನಂತ ಹೇಳ್ಬೋದು ಅಂದರೆ, ದೆನ್ ದೇರ್ ಸಮ್ ಈಸ್ ಆಲ್ವೇಸ್ ಈಕ್ವಲ್ ಟು ದ ಆ್ಯಂಗಲ್ ಫಾರ್ಮ್ಡ್ ಬೈ ದ ಟೂ ನಾನ್ ಕಾಮನ್ ಆರ್ಮ್ಸ್. ಇಲ್ಲಿ ಆ್ಯಂಗಲ್ ಎ ಬಿ ಸಿಗೆ ನೋಡಿ, ಆ್ಯಂಗಲ್ ಎ ಬಿ ಸಿ ಇದು ದೊಡ್ಡ ಆ್ಯಂಗಲ್, ಆ್ಯಂಗಲ್ ಎ ಬಿ ಸಿಗೆ ಇವೆರಡೂ ಇವೆರಡು ಆ್ಯಂಗಲ್ಸ್ಗಳನ್ನು ಸಮ್ ಮಾಡಿದರೆ ನಿಮಗೆ ಆ್ಯಂಗಲ್ ಎ ಬಿ ಸಿ ಸಿಗುತ್ತೆ. ಅವೆರಡು ಯಾವ ಆ್ಯಂಗಲ್ಲು? ಆ್ಯಂಗಲ್ ಎ ಬಿ ಡಿ ಪ್ಲಸ್ ಆ್ಯಂಗಲ್ ಡಿ ಬಿ ಸಿ. ಇವೆರಡು ಆ್ಯಂಗಲ್ಗಳನ್ನು ಆ್ಯಡ್ ಮಾಡಿದರೆ ನಿಮಗೆ ಆ್ಯಂಗಲ್ ಎ ಬಿ ಸಿ ಸಿಗುತ್ತೆ. ಹಾಗಾದರೆ ಅಡ್ಜಸೆಂಟ್ ಆ್ಯಂಗಲ್ಸ್ ಯಾವುದು ಅಂದರೆ, adjacent angles are angle ABD and angle DBC are adjacent angles. Angle ABD and angle DBC are adjacent angles. Angle ABC ಗೆ ಇನ್ನು ಎರಡು ಆ್ಯಂಗಲ್ಸ್ಗಳನ್ನು ಸಮ್ ಮಾಡಿದಾಗ ಆ್ಯಂಗಲ್ ಎ ಬಿ ಸಿಗೆ ಈಕ್ವಲ್ ಆಗಿರುತ್ತೆ. ಆ್ಯಂಗಲ್ ಎ ಬಿ ಸಿ ಈಕ್ವಲ್ಸ್ ಆ್ಯಂಗಲ್ ಎ ಬಿ ಡಿ ಪ್ಲಸ್ ಆ್ಯಂಗಲ್ ಡಿ ಬಿ ಸಿ. ಇವೆರಡು ಆ್ಯಂಗಲ್ಸ್ಗಳನ್ನ ನಾವು ಅಡ್ಜಸೆಂಟ್ ಆ್ಯಂಗಲ್ಸ್ ಅಂತ ಹೇಳ್ತೀವಿ. ಈಗ ಅದರ ಡೆಫಿನೇಷನ್ನು, ಟೂ ಆ್ಯಂಗಲ್ಸ್ ಆರ್ adjacent if they have a common vertex, a common arm and their non
common arms are on different sides of the common arm. The two adjacent angles are angle ABD and DBC are adjacent angles. The next is linear pair of angles. Linear pair of angles. Linear pair of angles. What is the meaning of linear pair of angles? Figure ಹಾಕೋಣ. A, B, C, D. Linear pair of angles. If the non-common arms BA and BC in figure, form a line with it will, ನೀವು ಫಿಗರ್ ನೋಡ್ತಾ ಇರಬೇಕು ಸ್ಟೂಡೆಂಟ್ಸ್. ಫಿಗರ್ ನೋಡಿ, ಇಲ್ಲಿ ನಾನ್ ಕಾಮನ್ ಆರ್ಮ್ಸ್ ಯಾವ್ಯಾವುದಿದೆ? ನಾನ್ ಕಾಮನ್ ಆರ್ಮ್ಸ್ನ ನಾವು ಬಿ ಎ ಆ್ಯಂಡ್ ಬಿ ಸಿ ಅಂತ ಹೇಳ್ತೀವಿ. ಈ ಬಿ ಎ ಆ್ಯಂಡ್ ಬಿ ಸಿ ಒಂದು ನಾನ್ ಕಾಮನ್ ಆರ್ಮ್ಸ್ ಅಂತ ಹೇಳ್ತೀವಿ. ಇಲ್ಲಿ ಲೀನಿಯರ್ ಪೇರ್ ಆಫ್ ಆ್ಯಂಗಲ್ಸ್ ಅಂದರೆ ಯಾವ್ದು ಅಂದರೆ, ಈ ಎ ಬಿ ಸಿ ಒಂದು ಸ್ಟ್ರೈಟ್ ಲೈನ್, ಈ ಸ್ಟ್ರೈಟ್ ಲೈನ್ ಮೇಲೆ ಒಂದು ರೇ ನಿಂತಿದೆ, ನೋಡ್ತಿದ್ದೀರಾ? ಬಿ ಡಿ ಅನ್ನೋದು ಒಂದು ರೇ. ಇಲ್ಲೂ ಕೂಡ ಟೂ ಆ್ಯಂಗಲ್ಸ್ ಫಾರ್ಮೇಷನ್ ಆಗಿದ್ದಾವೆ. ಯಾವ್ಯಾವುದು? ಒಂದು ಆ್ಯಂಗಲ್ ಎ ಬಿ ಡಿ, ಅನದರ್ ಈಸ್ ಡಿ ಬಿ ಸಿ. ಇಲ್ಲಿ ಟೂ ಆ್ಯಂಗಲ್ಸ್ ಫಾರ್ಮೇಷನ್ ಆಗಿದ್ದಾವೆ. ಯಾವ್ಯಾವುದು? ಆ್ಯಂಗಲ್ ಎ ಬಿ ಡಿ, ನೆಕ್ಸ್ಟ್ ಈಸ್ ಆ್ಯಂಗಲ್ ಡಿ ಬಿ ಸಿ. ಈ ಆ್ಯಂಗಲ್ಸ್ಗಳನ್ನ ನಾವು ಲೀನಿಯರ್ ಪೇರ್ ಆಫ್ ಆ್ಯಂಗಲ್ಸ್ ಅಂತ ಹೇಳ್ತೀವಿ. ಯಾವ್ಯಾವುದು ಅಂತಂದರೆ ಆ್ಯಂಗಲ್ ಎ ಬಿ ಡಿ and angle DBC are called linear pair of angles. ಅಂದರೆ ನಾನ್ ಕಾಮನ್ ಆರ್ಮ್ಸ್ಗಳ ಮೇಲೆ ಒಂದು ರೇ ನಿಂತ್ಕೊಂಡಿದೆ, ಆ ರೇ ಉಂಟಾಗಿದೆ. ಆ ರೇ ಉಂಟಾದಾಗ ಟೂ ಆ್ಯಂಗಲ್ಸ್ಗಳಾಗಿದ್ದಾವೆ. ಆ ಟೂ ಆ್ಯಂಗಲ್ಸ್ಗಳನ್ನ ನಾವು ಲೀನಿಯರ್ ಪೇರ್ ಆಫ್ ಆ್ಯಂಗಲ್ಸ್ ಅಂತ ಹೇಳ್ತೀವಿ. ಒಂದು ಲೈನ್, ಈ ಲೈನ್ ಮೇಲೆ ಒಂದು ರೇ ನಿಂತ್ಕೊಂಡಿದೆ. ಆ ರೇ ನಿಂತಾಗ ಅಲ್ಲಿ ಟೂ ಆ್ಯಂಗಲ್ಸ್ ಫಾರ್ಮೇಷನ್ ಆಗಿದ್ದಾವೆ. ಆ ಟೂ ಆ್ಯಂಗಲ್ಸ್ಗಳನ್ನು ನಾವು ಲೀನಿಯರ್ ಪೇರ್ ಆಫ್ ಆ್ಯಂಗಲ್ಸ್ ಅಂತ ಹೇಳ್ತೀವಿ. ಅಥವಾ ನಾವು ನಾನ್ ಕಾಮನ್ ಆರ್ಮ್ಸ್ ಮೇಲೆ ಒಂದು ರೇ ಇದೆ, ಇನ್ನು ಕೂಡ ಲೀನಿಯರ್ ಪೇರ್ ಆಫ್ ಆ್ಯಂಗಲ್ಸ್ ಅಂತ ಹೇಳ್ತೀವಿ. ಬಟ್ ಲೈನ್ ಆಗಿರಬೇಕಂದ್ರೆ ಸ್ಟ್ರೈಟ್ ಲೈನ್ ಇರಬೇಕು. ಆ ಸ್ಟ್ರೈಟ್ ಲೈನ್ ಮೇಲೆ ಒಂದು ರೇ ನಿಂತಿದೆ. ಆ ರೇ ನಿಂತಿದೆ ಅಂದರೆ ಅಲ್ಲಿ ಟೂ ಆ್ಯಂಗಲ್ಸ್ ಫಾರ್ಮೇಷನ್ ಆಗಿದ್ದಾವೆ. ಯಾವ್ಯಾವುದು ಅಂದರೆ ಎ ಬಿ ಡಿ ಆ್ಯಂಡ್ ಡಿ ಬಿ ಸಿ. ಈ ಟೂ ಆ್ಯಂಗಲ್ಸ್ಗಳನ್ನು ನಾವು ಲೀನಿಯರ್ ಪೇರ್ ಆಫ್ ಆ್ಯಂಗಲ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟು ದ ಲಾಸ್ಟ್ ಒನ್ ಈಸ್ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್. ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್. ಫಿಗರ್ ಹಾಕೋಣ. ಎ ಬಿ ಸಿ ಡಿ What is the meant by vertically opposite angles?
ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್ ನೇಮೇ ಹೇಳುತ್ತೆ. ಆಪೋಸಿಟ್, ವರ್ಟಿಕಲಿ ಆಪೋಸಿಟ್ ಅಂತ ಹೇಳುತ್ತೆ. ಅಲ್ಲಿ ವರ್ಡ್ ಇದೆ, ಆಪೋಸಿಟ್ ಅಂದರೆ ವಿರುದ್ಧವಾಗಿರೋ ಆ್ಯಂಗಲ್ಸ್ಗಳು. ಯಾವ್ಯಾವು? ದ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್ ಫಾರ್ಮ್ಡ್ ವೆನ್ ಟೂ ಲೈನ್ಸ್ ಸೇ ಎ ಬಿ ಆ್ಯಂಡ್ ಸಿ ಡಿ. ನೋಡಿ, ಇಲ್ಲಿ ಟೂ ಲೈನ್ಸ್ ಇದೆ. ಒಂದು ಎ ಬಿ ಲೈನು, ಅನದರ್ ಈಸ್ ಸಿ ಡಿ. ಈ ಸಿ ಡಿ ಲೈನ್ಸ್ಗಳು ಇಂಟರ್ಸೆಕ್ಟ್ ಈಚ್ ಅದರ್ ಅಟ್ ದ ಪಾಯಿಂಟ್ ಓ. ಇಂಟರ್ಸೆಕ್ಟ್ ಆಗಿದ್ದಾವೆ ಅಂದರೆ ಇಂಟರ್ಸೆಕ್ಟ್ ಮೀನ್ಸ್ ಛೇದಿಸಿದ್ದಾವೆ ಅಂತಂತ. ಯಾವ ಪಾಯಿಂಟಲ್ಲಿ? ಓ ಅನ್ನೋ ಪಾಯಿಂಟಲ್ಲಿ ದೇರ್ ಆರ್ ಟೂ ಪೇರ್ಸ್ ಆಫ್ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್. ಈಗ ಫಾರ್ ಎಕ್ಸಾಂಪಲ್ ಟೂ ಲೈನ್ಗಳು ಇಂಟರ್ಸೆಕ್ಟ್ ಆಗಿದ್ದಾವೆ. ಯಾವ ಪಾಯಿಂಟಲ್ಲಿ ಅಂದರೆ ಓ ಅನ್ನೋ ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಆದಾಗ ಇಲ್ಲಿ ಎಷ್ಟು ಆ್ಯಂಗಲ್ಸ್ ಫಾರ್ಮೇಷನ್ ಆಗಿದ್ದಾವೆ ಹೇಳಿ? 4 ಆ್ಯಂಗಲ್ಸ್ ಇದೆ. ಯಾವುದು? ಎ ಒ ಡಿ ಒಂದು, ಬಿ ಒ ಡಿ, ನೆಕ್ಸ್ಟು ಬಿ ಒ ಸಿ, ಅದರ್ ಈಸ್ ಎ ಒ ಸಿ. ವರ್ಟಿಕಲಿ ಆಪೋಸಿಟ್ ಯಾವುದು? ಈಗ ಫಾರ್ ಎಕ್ಸಾಂಪಲ್ ಎ ಒ ಡಿಗೆ ಯಾವುದು ಆಪೋಸಿಟ್ ಆ್ಯಂಗಲ್ ಆಗುತ್ತೆ ನೋಡಿ? ಎ ಒ ಡಿಗೆ ಅದರ ಆಪೋಸಿಟ್ ಬಿ ಒ ಸಿ. one pair is angle AOD and angle BOC. AOD ಗೆ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ ಯಾವುದು? BOC. ಅನದರ್ ಈಸ್, ನೀವು ಹೇಳ್ಬೋದು ಅನದರ್ ಈಸ್ ಯಾವುದು? ಆ್ಯಂಗಲ್ AOC ಗೆ ಆ್ಯಂಗಲ್ AOC ಆ್ಯಂಡ್ ಅದಕ್ಕೆ ಪೇರ್ ಯಾವುದು? ಆ್ಯಂಗಲ್ ಬಿ ಒ ಡಿ. ಎ ಒ ಸಿಗೆ ಬಿ ಒ ಡಿ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್. ಅದನ್ನು ಡೆಫಿನೇಷನ್ಸ್: ವೆನ್ ಟೂ ಲೈನ್ಸ್ ಸೇ ಎ ಬಿ ಆ್ಯಂಡ್ CD intersect each other at the point O. There are two pairs of vertically opposite angles. Okay students, continue the next class.